ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡಿಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ವಿಷಯ ಬಂದ್ಬಿಟ್ಟು ಬರೀ ಹೊರದೇಶದ ವಿಷಯ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದ್ರೂ ಏನಾಗುತ್ತೆ ಅಂದರೆ, ನರೇಂದ್ರ ಮೋದಿಯವರು ಹಗಲೆಲ್ಲ ಒಂದು ಮಾತು ಹೇಳ್ತಾರೆ, ಡೋಂಟ್ ವರ್ಕ್ ಹಾರ್ಡ್, ವರ್ಕ್ ಸ್ಮಾರ್ಟ್ ಅಂತ. ನರೇಂದ್ರ ಮೋದಿಯವರು ಸ್ಮಾರ್ಟ್ ಆಗಿದ್ದಾರೆ. ನರೇಂದ್ರ ಮೋದಿಯವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋದು ಗೊತ್ತಾಗತ್ತೆ. ಆದರೆ ಎಲ್ಲಿ ಬಾಂಬ್ ಬಿಟ್ಟಿರ್ತಾರೆ, ಎಲ್ಲಿ ಬ್ಲಾಸ್ಟ್ ಆಗುತ್ತೆ, ಅದರಿಂದ ಇಂಡಿಯಾಕ್ಕೆ ಲಾಭ ಆಗುತ್ತೆ ಅನ್ನೋ ವಿಷಯ ಇಟ್ಕೊಂಡು ಮಾತ್ರ ಮಾತಾಡ್ತಾ ಇದ್ದೀವಿ. ನೋಡಿ, ಆ ಥರ ವಿಷಯ ಮಾತಾಡಬೇಕು ಅಂತಂದಾಗ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಮಾತಾಡಬೇಕು. ಪಾಕಿಸ್ತಾನದ ಆಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಮಾತಾಡಬೇಕು ಅಂತಂದರೆ, ನೋಡಿ, ಶಂಕರಾಚಾರ್ಯ ಸ್ಥಾಪಿಸ್ತಕ್ಕಂಥ ಶಾರದಾ ಪೀಠ ಇದೆ. ಶಾರದಾ ಪೀಠ ಇರೋದು ನೋಡಿ ಕಾಶ್ಮೀರಿ ಪಂಡಿತರು ಅಂತಾರೆ. ಕಾಶ್ಮೀರಿ ಪಂಡಿತರು ಅಂತಂದರೆ ನಂಬರ್ 1 ಕ್ಲಾಸ್, ಎ ಕ್ಲಾಸ್ ಬ್ರಾಹ್ಮಣರು ಅಂತಂದ್ಬಿಟ್ಟು. ಅಲ್ಲಿ ಪಖ್ತೂನ್ ಪ್ರಾವಿಯನ್ಸ್ ಅಂತಿದೆ, ಪಾಕಿಸ್ತಾನದ ನಾರ್ತ್ ವೆಸ್ಟ್ ಜಾಗದಲ್ಲಿ, ಪಾಕಿಸ್ತಾನದ ನಾರ್ತ್ ವೆಸ್ಟ್ ಅಂತ ಅನ್ಬೋದು, ಅಥವಾ ಇಂಡಿಯಾ ದೇಶದ ಈ ಸೌತ್ ಈಸ್ಟ್ ಅಂತಲೇ ಹೇಳ್ಬೋದು, ಈ ನಾರ್ತ್ ಈಸ್ಟ್ ಅಂತ ಹೇಳ್ಬೋದು. ಈ ಜಾಗದಲ್ಲಿ ಏನಾಗಿದೆ, ನಮ್ಮ ಶಾರದಾ ಪೀಠ ಸ್ಥಾಪನೆ ಮಾಡಿದ್ದಾರೆ ಶಂಕರಾಚಾರ್ಯ ಹೋಗಿ. ಸೊ ಹಾಗಾಗಿ ಅದು ಈ ಚೈನಾ ದೇಶದವ್ರು ಏನು ನಮ್ಮ ಮೇಲೆ ಯುದ್ಧ ಮಾಡಿದ್ರು 1962ನಲ್ಲಿ, ಈ ಪ್ರದೇಶ ನಮ್ಮದು ಅಂತ ಅಂದ್ಬಿಟ್ಟು ನಮಗೆ ಸಂಪೂರ್ಣ ಅಧಿಕಾರ ಇದೆ ಏನು ಅಂತಂದರೆ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇಂಡಿಯಾ ದೇಶಕ್ಕೆ ಸೇರಬೇಕು ಅಂತಂದ್ಬಿಟ್ಟು. ನಾನು ಅಲ್ಲಿ ಹೋಗಿ ಬಂದಿದ್ದೀನಿ, ಅಲ್ಲಿ ಶಾರದಾ ಪೀಠ ಇದೆ, ಅದೆಲ್ಲ ಹಾಳಾಗೋಗಿದೆ. ಬಟ್ ಏನು ಅಂದರೆ, ಇವಾಗ ನೋಡಿದ್ರು ಸಹ ಇದು ಯಾವುದೋ ಹಿಂದೂ ದೇವಸ್ಥಾನ ಇತ್ತು, ಹಿಂದೂ ದೇವಸ್ಥಾನವನ್ನು ಮುಸಲ್ಮಾನರು ಹೊಡೆದು ಹಾಕಿದ್ದಾರೆ. ಗಜನಿ ಮೊಹಮ್ಮದ್ ಇರ್ಬೋದು, ಔರಂಗಜೇಬ್ ಇರ್ಬೋದು, ಅಥವಾ ಆ ಥರ ಟ್ರೈಬಲ್ ಲೀಡರ್ಸು ಅವ್ರು ಏನು ಅಂತಂದರೆ 10-15 ಜನ ಸೇರಿಕೊಂಡು ಪ್ರಪಂಚನ ಗೆಲ್ತೀವಿ ಅಂತ ಹೊರಡ್ತಿದ್ರು. ಇದೇನು ಅಂದರೆ ಹೇಳೋದು 10ನೇ ಶತಮಾನಕ್ಕಿಂತ ಹಿಂದಿನ ಕಾಲದ ಹೇಳ್ತಿರೋದು. ಆವಾಗ ವಿಮಾನ ಇರಲಿಲ್ಲ, ಮೋಟ್ರ್ ಗಾಡಿಗಳಿರಲಿಲ್ಲ, ಬರೀ ಕುದುರೆಗಳ ಮೇಲೆ ಪ್ರಯಾಣ ಮಾಡ್ತಿದ್ರು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು 15-20 ಜನ 100 ಜನ ಇಟ್ಕೊಂಡು ಪ್ರಪಂಚ ಗೆಲ್ತೀವಿ ಅಂತ ಹೊರಡ್ತಿದ್ರು. ಆ ಥರ ಹೊರಟಾಗ ಇವರೇನು ಮಾಡಿದ್ರು, ಹಿಂದೂಗಳು ಮುಂದುವರೆದಿದ್ರು, ಆದರೆ ಯುದ್ಧ ಮಾಡ್ತಕ್ಕಂಥ ಮನಸ್ಥಿತಿನಲ್ಲಿ ಇರಲಿಲ್ಲ. ಹಾಗಾಗಿ ಏನಾಯ್ತು, ಇವರು ವಸುದೈವ ಕುಟುಂಬಕಮ್ಮನ ಒಂದು ಇದನ್ನು ಬಿಟ್ಟರು. ಅಂದರೆ ಇಡೀ ಭೂಮಿ ಮೇಲೆ ಇರ್ತಕ್ಕಂಥ ಮನುಷ್ಯರೆಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಬಾಳಬೇಕು ಅಂತಂದ್ಬಿಟ್ಟು. ಇದೇನಾಯಿತು, ಈ ಥರ ಟ್ರೈಬಲ್ ಜನಾಂಗ ಏನು 100-200 ಜನಕ್ಕೆ ಕರ್ಕೊಂಡು ಯುದ್ಧಕ್ಕೆ ಹೊಡ್ತಿದ್ರು, ಇವ್ರಿಗೆ ಒಪ್ಪಿಗೆ ಆಗಲಿಲ್ಲ. ಹಾಗಾಗಿ ಏನಾಯಿತು, ಇವರು ಎಲ್ಲರೂ ನಾಶ ಮಾಡಿದ್ರು. ಇವರು ಬದುಕಿ ಕಟ್ಕೊಂಡಿರ್ತಕ್ಕಂಥ ಎಲ್ಲ ಆಯಾಮಗಳನ್ನು ನಾಶ ಮಾಡ್ತಾ ಬಂದರು. ಹಾಗೆ ನಾಶ ಮಾಡ್ತಾ ಬಂದಾಗ ಶಂಕರಾಚಾರ್ಯ ಕಟ್ಟಿರ್ತಕ್ಕಂಥ ಶಾರದಾ ಪೀಠವನ್ನು ನಾಶ ಮಾಡಿದ್ರು. ಅದನ್ನು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ಹೇಳ್ಬೋದು. ನೋಡಿ, ಜನರಲಾಗಿ ಹೇಳಬೇಕು ಅಂತಂದರೆ ಅದನ್ನು ಸಹ ಇಂಡಿಯಾ ದೇಶ ಯಾವತ್ತಿದ್ರೂ ಅದು ನಮ್ಮದು ದೇಶ. ಶಂಕರಾಚಾರ್ಯ 8ನೇ ಶತಮಾನದಲ್ಲೇ ನಮ್ಮದು ಅಂತ ಡಿಕ್ಲೇರ್ ಮಾಡಿ ಬಂದುಬಿಟ್ಟಿದ್ದಾರೆ. ಅವಾಗಿನ್ನೂ ಯಾರು ಡಿಕ್ಲೇರ್ ಮಾಡಿರಲಿಲ್ಲ. ಹಾಗಾಗಿ ಈ ಪ್ರದೇಶ ನಮ್ಮ ದೇಶ. ಈಗೇನೋ ಅಮಿತ್ ಶಾ ಅವರು, ನರೇಂದ್ರ ಮೋದಿಯವರು 3ನೇ ಟರ್ಮಲ್ಲಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ ಇಂಡಿಯಾ ದೇಶದಲ್ಲಿ ಸೇರಿಸ್ಕೊಂಡಿದ್ದೀವಿ ಅಂತ ಎಲ್ಲೋ ಓದಿದ್ದು ನೆನಪು. ಯಾರಾದರೂ ಇದ್ದರೆ ಕರೆಕ್ಟ್ ಮಾಡ್ಬೋದು, ನಾವು ತಪ್ಪು ಮಾತಾಡಿದರೆ ಅಂತ ಆಪ್ಷನ್ ಕೊಟ್ಬಿಟ್ಟು ಮುಂದುವರಿಸ್ತೀನಿ. ಯಾವತ್ತಿದ್ರೂ ಈ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಕರಿತಾ ಇದ್ದೀವಿ ನಾವು, ಶಾರದಾ ಪೀಠ ಏನಿದೆ ಅದು ನಮಗೆ ಸೇರಬೇಕಾದ್ದು, ನಮ್ಮ ಜಾಗ. ನಾವು ಅದರ ಮೇಲೆ ಆಕ್ರಮಣ ಮಾಡೋದಾದರೂ ವಶಪಡಿಸ್ಕೋಬೇಕು ಅಂತೇಳಿ ಇನ್ನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.